ನಾಗರಹಾವು 2 ಚಿತ್ರದ ಕಂಪ್ಲೀಟ್ ಝಲಕ್. ಇದೊಂದು ಟ್ರೈಲರ್ ಸದ್ಯ ಸೌತ್ ಸಿನಿದುನಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಕನ್ನಡದ ಮಟ್ಟಿಗೆ ಬಾಹುಬಲಿಯಂತೆ ಸೌಂಡ್ ಮಾಡ್ತಿದೆ. ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಸಿನಿಪ್ರಿಯರು ಈವರೆಗೂ ಕಂಡು ಕೇಳರಿಯದ ರೇಂಜ್ಗೆ ಮಾಡಿರೋ ಗ್ರಾಫಿಕ್ಸ್, ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್, ಅದ್ಧೂರಿ ನಿರ್ಮಾಣದಿಂದ ಕಂಗೊಳಿಸ್ತಾ ಇರೋ ನಾಗರಹಾವು 2 ಸಿನಿಮಾ ಹೊಸ ದಾಖಲೆ ಬರೆದಿದೆ. ಅಷ್ಟೇ ಅಲ್ಲ, ಹೊಸ ಇತಿಹಾಸಕ್ಕೆ ಸಾಕ್ಷಿಯಾಗ್ತಿದ್ದಾರೆ ಅಭಿನಯ ಭಾರ್ಗವ, ನಾಗರಹಾವಿನ ಆ ರಾಮಾಚಾರಿ ವಿಷ್ಣುದಾದ. ಅದು ಹೇಗೆ ಅನ್ನುವುದನ್ನ ಹೇಳುವುದಕ್ಕೂ ಮೊದಲು ನಿಮಗೆ ಈ ಚಿತ್ರದ ಈವರೆಗಿನ ಅಪ್ಡೇಟ್ಸ್ ಮತ್ತು ಚಿತ್ರ ತಂಡವನ್ನ ಪರಿಚಯಿಸಿ ಬಿಡ್ತೀವಿ ನೋಡಿ. ನಾಗರಹಾವು 2 ಕೋಡಿ ರಾಮಕೃಷ್ಣರ ಮಹಾಕನಸು. ಅಂದು ಅರುಂಧತಿ, ಇಂದು ನಾಗರಹಾವು 2. ಕೋಡಿ ರಾಮಕೃಷ್ಣ ಸೌತ್ ಸಿನಿ ದುನಿಯಾದ ಅಡ್ವೆಂಚರ್ ಥ್ರಿಲ್ಲರ್ಗಳ ಮೇಕರ್. ದೇವ್ರು, ದೆವ್ವ ಮತ್ತು ಸೈಕಲಾಜಿಕಲ್ ಥ್ರಿಲ್ಲರ್ಗಳನ್ನ ಮಾಡುವುದರಲ್ಲಿ ನಿಪುಣ. ವಿಶೇಷವಾಗಿ ಅದ್ಧೂರಿ ಗ್ರಾಫಿಕ್ಸ್ಗಳನ್ನ ಸೌತ್ ಸಿನಿ ದುನಿಯಾಗೆ ಪರಿಚಯಿಸಿದ ಖ್ಯಾತಿ ಇವರದ್ದು. ಚಿತ್ರರಂಗದಲ್ಲಿ ಆಲ್ಮೋಸ್ಟ್ 3 ದಶಕಗಳಿಂದ ಸಕ್ರಿಯರಾಗಿರೋ ಕೋಡಿ ರಾಮಕೃಷ್ಣ 5-6 ವರ್ಷದ ಹಿಂದೆ ಮಾಡಿದ್ದ ಅರುಂಧತಿ ಚಿತ್ರದಿಂದ ದೇಶಾದ್ಯಂತ ಸುದ್ದಿ ಮಾಡಿದ್ರು. ಅದರಂತೆ ಅದೇ ಮಾದರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಅದೇ ಈ ನಾಗರಹಾವು 2. ಇದು ಕೋಡಿ ರಾಮಕೃಷ್ಣರ ಮಹಾಕನಸಂತೆ. ಅದೇ ಕಾರಣಕ್ಕೆ ತುಂಬಾ ಟೈಮ್ ತಗೊಂಡು ಪರ್ಫೆಕ್ಟ್ ಆಗಿ ಈ ಸಿನಿಮಾ ಮಾಡಿದಾರಂತೆ. ರಮ್ಯಾ ನೋಟ, ದಿಗ್ಗಿ ಆಟ, ನಾಗಕನ್ಯೆ ಸರಸ ಸಲ್ಲಾಪ. ನಾಗರಹಾವು ಚಿತ್ರದಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನಾಗಕನ್ಯೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ರಮ್ಯಾ ಜೊತೆಗೆ ದಿಗಂತ್ ಲವರ್ ಬಾಯ್ ಪಾತ್ರದಲ್ಲಿ ಮಿಂಚಿದ್ದು, ಈ ಕಥೆಗೆ ತಕ್ಕಂತೆ ವಿಭಿನ್ನ ಗೆಟಪ್ನಲ್ಲಿ ದಿಗಂತ್ ಕಾಣಿಸಿಕೊಂಡಿದ್ದಾರೆ. ಸದ್ಯ ಟ್ರೈಲರ್ ಜೊತೆಗೆ ದಿಗಂತ್ ರಮ್ಯಾ ಕಾಂಬಿನೇಷನ್ ನ ಒಂದು ಸಾಂಗ್ ಟೀಸರ್ ಕೂಡ ರಿವೀಲ್ ಆಗಿದೆ. ಅದು ಹೇಗಿದೆ ನೋಡಿ. ನಾಗರಹಾವು 2 ನಲ್ಲಿ ಘರ್ಜಿಸಿದ್ದಾರೆ ಡೈಲಾಗ್ ಕಿಂಗ್. ರಮ್ಯಾ, ದಿಗಂತ್, ವಿಷ್ಣುವರ್ಧನ್ ಜೊತೆಗೆ ನಾಗರಹಾವು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಕೂಡ ಕಮಾಲ್. ನಾಗರಹಾವು 2 ನಲ್ಲಿ ಬಾಹುಬಲಿ, ಅರುಂಧತಿ ತಂತ್ರಜ್ಞರ ಕೈಚಳಕ. ಅರೆ, ಇದೇಗ್ ಸಾಧ್ಯ ಅಂತೀರಾ? ಇದು ಸಾಧ್ಯ ಅನ್ನುವುದನ್ನ ನಿರ್ದೇಶಕ ಕೋಡಿ ರಾಮಕೃಷ್ಣ ತೋರಿಸಿದ್ದಾರೆ. ಮೋಷನ್ ಗ್ರಾಫಿಕ್ಸ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕೋಡಿ ನಾಗರಾಜನ ಪಾತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರನ್ನ ಬಳಸಿದ್ದಾರೆ. ನಾಗರಹಾವು ಖ್ಯಾತಿ ಇರೋ ವಿಷ್ಣುರನ್ನ ಅವರ ಅಭಿಮಾನಿಗಳು ಮೆಚ್ಚೋ ರೀತಿಯಲ್ಲಿ ಕೋಡಿ ತೋರಿಸಿದ್ದಾರೆ. ಸದ್ಯ ಟ್ರೈಲರ್ ನಲ್ಲಿ ರಿವೀಲ್ ಆಗಿರೋ ಮರು ಸೃಷ್ಟಿತ ವಿಷ್ಣುವರ್ಧನ್ ಕಮಾಲ್ ಮಾಡ್ತಿದ್ದಾರೆ. ತುಂಬಾ ರಿಯಲಿಸ್ಟಿಕ್ ಆಗಿ ಖುದ್ದು ವಿಷ್ಣುದಾದಾನೇ ಫೈಟ್ ಮಾಡ್ತಿದ್ದಾರೆ ಅನ್ನುವ ಫೀಲ್ ತುಂಬಿದೆ. ಅಂದ್ಹಾಗೆ ಬಾಹುಬಲಿ
ಬಾಹುಬಲಿ, ಅರುಂಧತಿ ಸಿನಿಮಾಗಳಿಗೆ ಕೆಲಸ ಮಾಡಿರೋ ಬಹುತೇಕ ತಂತ್ರಜ್ಞರು ಈ ಚಿತ್ರಕ್ಕೆ ಕೆಲಸ ಮಾಡಿದ್ದು ಮಕುಟ ಆರ್ಟ್ ವಿಜುವಲ್ ಎಫೆಕ್ಟ್ಸ್ ಇವರಿಗೆ ಸಾಥ್ ಕೊಟ್ಟಿದೆ. ಈ ಚಿತ್ರದಲ್ಲಿ ಕನ್ನಡ ಸಿನಿಪ್ರಿಯರು ಊಹಿಸಿರದ ರೇಂಜ್ಗೆ ಗ್ರಾಫಿಕ್ಸ್ ವರ್ಕ್ಸ್ ಥ್ರಿಲ್ ಕೊಡಲಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಟ್ರೈಲರ್. ಗುರುಕಿರಣ್ ಸಂಗೀತ, ವೇಣು ಛಾಯಾಗ್ರಹಣ, ರವಿವರ್ಮಾ ಥ್ರಿಲ್ಲರ್ ಮಂಜು ಸಾಹಸ ಚಿತ್ರಕ್ಕಿದೆಯಂತೆ. ಈ ಚಿತ್ರ ಮೂವೀಸ್ ಇನ್ಬಾಕ್ಸ್ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಕನ್ನಡದ ಜೊತೆಗೆ ತೆಲುಗು, ತಮಿಳಿನಲ್ಲೂ ಈ ಚಿತ್ರವನ್ನ ರಿಲೀಸ್ ಮಾಡ್ತಿದ್ದಾರೆ. ಎರಡು ದಿನದಲ್ಲಿ 4 ಲಕ್ಷ ಜನವನ್ನ ಗೆದ್ದ ನಾಗರಹಾವು 2 ಇತಿಹಾಸಕ್ಕೆ ಸಾಕ್ಷಿಯಾಗ್ತಿದೆ ಸಾಹಸ ಸಿಂಹನ ರೀ ಎಂಟ್ರಿ. ವಾರಕ್ಕೆ ಮಿಲಿಯನ್ ದಾಟಿದ್ರೂ ಅಚ್ಚರಿಯಿಲ್ಲ. ಹೌದು, ನಾಗರಹಾವು 2 ಸಿನಿಮಾದ ಟ್ರೈಲರ್ ಲಾಂಚ್ ಆಗಿ ಜಸ್ಟ್ 2 ದಿನ ಕಳೆದಿದೆ. ಈ 2 ದಿನದಲ್ಲಿ ಆಲ್ಮೋಸ್ಟ್ 4 ಲಕ್ಷ ಜನ ನಾಗರಹಾವು 2 ಕನ್ನಡದ ಟ್ರೈಲರ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸಿದ್ದಾರೆ. ಅಷ್ಟೇ ಅಲ್ಲ, ತೆಲುಗಿನ ನಾಗಾಭರಣಂ ಮತ್ತು ತಮಿಳು ವರ್ಷನ್ ಟ್ರೈಲರ್ಗಳನ್ನ ತಲಾ 1.5 ಲಕ್ಷ ಜನ ನೋಡಿದ್ದಾರೆ. ಕನ್ನಡ, ತೆಲುಗು, ತಮಿಳು 3 ಭಾಷೆಯ ವ್ಯೂ ಸೇರಿದ್ರೆ ಖಂಡಿತ 3 ದಿನದಲ್ಲಿ 1 ಮಿಲಿಯನ್ ವೀಕ್ಷಕರು ನೋಡೋ ಸೂಚನೆ ಸಿಗ್ತಿದೆ. ಹಾಗೇನಾದ್ರೂ ಆದ್ರೆ ಖಂಡಿತ ಇದು ಹೊಸ ಇತಿಹಾಸವಾಗಲಿದೆ. ಅದರಲ್ಲೂ ಸಾಹಸ ಸಿಂಹನ ರೀ ಎಂಟ್ರಿ ಸಿನಿಮಾ ಆಗಿರುವುದರಿಂದ ಈ ದಾಖಲೆ ಸಾಕಷ್ಟು ವಿಶೇಷತೆಯಿಂದ ಕೂಡಿರುತ್ತೆ. ಅಕ್ಟೋಬರ್ 14ಕ್ಕೆ ನಾಗರಹಾವು 2 ರಿಲೀಸ್. 3 ಭಾಷೆಯಲ್ಲೂ ಏಕಕಾಲದಲ್ಲಿ ರಿಲೀಸ್. ಹೌದು, ಸದ್ಯ ಟ್ರೈಲರ್ನಿಂದ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರೋ ನಾಗರಹಾವು 2 ಸಿನಿಮಾ ಅಕ್ಟೋಬರ್ 14ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಅದರಲ್ಲೂ ವಿಶೇಷ ಅಂದ್ರೆ 3 ಭಾಷೆಯಲ್ಲೂ ಈ ಸಿನಿಮಾ ಏಕಕಾಲದಲ್ಲಿ ರಿಲೀಸ್ ಆಗ್ತಿದೆ. ಸ್ಪೆಷಲ್ ಕಾಂಬಿನೇಷನ್, ವಿಶಿಷ್ಟ ಕಥಾಹಂದರದ ಅದ್ಧೂರಿ ಗ್ರಾಫಿಕ್ಸ್, ಭಾರಿ ಬಜೆಟ್ನ ಈ ಸಿನಿಮಾ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಿನಿಪ್ರಿಯರೆದುರಿಗೆ ಬರ್ತಿದೆ. ಸಿನಿಪ್ರಿಯರಲ್ಲೂ ಚಿತ್ರೋದ್ಯಮದಲ್ಲೂ ಈ ಚಿತ್ರ ಎಲ್ಲ ಆಂಗಲ್ನಿಂದಲೂ ಕುತೂಹಲ ಕೆರಳಿಸಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.